वो कैंसिल करेगा राइड, वो हम ऐसा ही लेके जाएगा, उसको कमीशन देना पड़ेगा इसलिए। 250 ರೂಪಾಯಿ ಇದು ಅಂಕಲ್ ಡೆಲಿವರಲ್ಲಿ, ಇದು ಪೋರ್ಟರಲ್ಲಿ, ಇದು ಊಬರಲ್ಲಿ ಎಲ್ಲ ಸೇರಿ ಆಲ್ಮೋಸ್ಟು ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ಇದು ಮೂರನೇ ವಿಡಿಯೋದಲ್ಲಿ ಏನಂದರೆ ಇವಾಗ ಊಬರ್ ಮಾಡ್ತಾಯಿದ್ದೀನಿ. ಅಂದರೆ ಯಾವುದು ಪೋರ್ಟರಲ್ಲಿ ಆರ್ಡ್ರ್ ಬಿದ್ದಿಲ್ಲ, ಅದಕ್ಕೆ ಊಬರಲ್ಲಿ ಒಂದು ಆರ್ಡ್ರ್ ಬಿತ್ತು 278, ಅದಕ್ಕೆ ಎತ್ಕೊಂಡೆ. ಇನ್ನು ಹೋಗ್ತಾಯಿದ್ದೀನಿ ಪಿಕ್ ಮಾಡೋಕ್ಕೆ, ಇಲ್ಲೇ ಮುಂದೆ ಪಿಕಪ್ಪು. ಆರ್ಡ್ರ್ ಎತ್ಕೊಂಡೆ, ಪೋರ್ಟ್ರಲ್ಲಿ ಯಾವುದು ಒಂದು ಆರ್ಡ್ರು ಶೋ ಆಗಿಲ್ಲ 1 ಅವರಿಂದ, ಅದಕ್ಕೆ ಊಬರಲ್ಲಾದರೂ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅಲ್ಲಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋವರೆಗೂ ಟೈಮ್ ಐತೆ. ಇನ್ನು ನನಗೆ ಅಷ್ಟು ಒಳಗಡೆ ಯಾವುದಾದ್ರೂ ಪೋರ್ಟ್ರಲ್ಲಿ ಒಂದು ಆರ್ಡ್ರ್ ಬಿತ್ತು ಅಂದರೆ ಪೋರ್ಟ್ರಿಗೆ ಶಿಫ್ಟ್ ಆಗಿಬಿಡ್ತೀನಿ. ಸಪೋಸ್ ಯಾವುದು ಬಿದ್ದಿಲ್ಲ ಅಂದರೆ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಅವನ್ನ ಪಿಕ್ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ, ನಿಮಗೆ ಡೈರೆಕ್ಟಾಗಿ ಪಿಕ್ ಮಾಡಬೇಕಾದ್ರೆ ಸಿಗ್ತೀನಿ. ಅಣ್ಣ वो कैंसिल करेगा राइड, वो हम ऐसा ही लेके जाएगा, उसको कमीशन देना पड़ेगा इसलिए। 275 है। हाँ, उतना ही दे दो बस। और लोकेशन? वो लोकेशन तुमको मालूम है ना, वो किधर करके? वो क्या नाम है, मार्केट मालूम है? मार्केट? हाँ हाँ, जो वो राजा कृष्ण, वो क्या नाम है, आर के, मतलब वो है ना। तुमको लोकेशन मालूम नहीं? मालूम है। हाँ ठीक है। राजा कृष्ण मार्केट है ना, हाँ उधर ही डालना है, मेट्रो स्टेशन के पास। हाँ ठीक है, वो लोकेशन डाल देगा, मैं वो कैंसिल कर दो ऑर्डर। ये ऑर्डर कैंसिल माउंट एत्ಕೊಂಡೋಗೋಣ. हाँ बेटो कैंसिल कर दिया? हाँ 1 मिनट कैंसिल। हाँ मेरा माइनस जाता ना। माइनस नहीं होता कितना माइनस होता? 60। ठीक है, नहीं तो कैंसिल कर दिया? ठीक है छोड़ो, मैं OTP पूछ रहा था. 15 रुपये बंद ನನಗೆ. ठीक है, लोकेशन किधर आएगा डाल दो लोकेशन. केयर मार्केट डालिए। हाँ केयर मार्केट मेट्रो स्टेशन। जाएंगे ना? ಓಕೆ, ಇಲ್ಲಿಂದ ಕೇರ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಏನು 25 ಕಿಲೋಮೀಟ್ರ್ ಐತೆ. 250 ರೂಪಾಯಿ ಬರುತ್ತೆ. ಇನ್ನು ಕ್ಯಾನ್ಸಲ್ ಮಾಡಿದ್ರೆ ಹೋದರೆ ಅದರಲ್ಲೊಂದು ಕಮಿಷನು, ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ಕ್ಯಾನ್ಸಲ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ನಾನೇ ಕ್ಯಾನ್ಸಲ್ ಮಾಡಿ ಕಂಟೆಂಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ಬಂತು. ಅದಕ್ಕೆ ಎಷ್ಟು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ನಮಗೆ ದುಡ್ಡು ಬರುತ್ತೆ ಏನು ಅಂತ ಅದಕ್ಕೆ ನಾನು ಮಾಡ್ತಾ ಇರೋದು. ನೋಡೋಣ ಎಷ್ಟಾಗುತ್ತೆ, ಎಷ್ಟು ಮಾಡ್ಬೋದು ಏನು ಅಂತ. ಈ ಥರ ಬೇಜಾರು ಜನ ಕ್ಯಾನ್ಸಲ್ ಮಾಡಿ ಮಾಡ್ತಾಯಿದ್ದಾರೆ, ಬಟ್ ನಾನು ಒಬ್ಬನೇ ಮಾಡ್ತಾಯಿಲ್ಲ, ಎಲ್ಲರೂ ಮಾಡ್ತಾವ್ರೆ. ಬಟ್ ಇದು ಮಾಡ್ತಾ ಇರೋದು ಕ್ಯಾನ್ಸಲ್ ಮಾಡಿಬಿಟ್ಟು ಮಾಡೋಣ ಅಂತ ಮಾಡಿದ್ದು. ಬಟ್ ಅಂದರೆ ಯಾರಾದರೂ ಹಂಗೆ ಹಿಂಗೆ ಇರೋ ಕಸ್ಟಮರ್ ಬಂದರೆ ಕ್ಯಾನ್ಸಲ್ ಮಾಡೋಲ್ಲ, ಏನಾದರೂ ಹಂಗೆ ಹಿಂಗೆ ಇರ್ತಾರಲ್ಲ ಅವ್ರ ಹತ್ರ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಈ ಥರ ಮಾಡೋಣ ಅಂತ. ಬನ್ನಿ, ನಿಮಗೆ ಡೈರೆಕ್ಟಾಗಿ 23 ಕಿಲೋಮೀಟ್ರ್ ಆದಮೇಲೆ ಸಿಗ್ತೀನಿ. ಆಲ್ಮೋಸ್ಟ್ ಏನು 1 ಅವರ್ ಜರ್ನಿ. ಬನ್ನಿ, ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಫೈನಲಿ ಬಂದು ಇಲ್ಲಿ ಡ್ರಾಪ್ ಮಾಡಿದೆ ಅವ್ರನ್ನ. ಡ್ರಾಪ್ ಮಾಡಿಬಿಟ್ಟು ಒಂದು ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡ್ರ್ ಬಿತ್ತೀಗ, ಅದಕ್ಕೆ ಪಿಕಪ್ ಹತ್ರ ಬಂದಿದ್ದೀನಿ. ಇದೆ ಪಿಕಪ್ಪು. ಫೋಟೋ ಸರ್. ಸರ್ ಕ್ಯಾಮ್ರಾ. ಹಾಂ ಹೌದು. ಓಕೆ, ಥ್ಯಾಂಕ್ ಯು. ಓಕೆ, ಐಟಮ್ ಪಿಕ್ ಮಾಡಿದೆ. ಇದೆ ಐಟಮು. ಇದಕ್ಕೆ 370 ರೂಪಾಯಿ. ಲೊಕೇಶನ್ ಬಂತು. ನಂದು ಆ್ಯಪಲ್ಲಿ ಓಪನ್ ಆಗ್ತಾಯಿಲ್ಲ ಗುರು ಲೊಕೇಶನ್ನು, ಏನಂತ ಗೊತ್ತಿಲ್ಲ. ಯಾವ ಊರು ಇದು ಅಂತ ಗೊತ್ತಿಲ್ಲ. ಕೊರಳೂರು. ಓಕೆ, ನಮ್ಮೇರೆ ಸೈಡು ಮನೆ ಹತ್ರ. ಆ ಕಡೆ ಇನ್ನೊಂದು ಆರ್ಡ್ರ್ ಯಾವುದಾದ್ರೂ ಬಿದ್ದರೆ ಚೆನ್ನಾಗಿರುತ್ತೆ. ನೋಡೋಣ ಯಾವುದಾದ್ರೂ ಆರ್ಡ್ರ್ ಬೀಳುತ್ತಾ ಹೆಂಗೆ ಏನಂತ. ಯಾವುದಾದ್ರೂ ಬಿದ್ದರೆ ಸಿಗ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಬನ್ನಿ.
ಪ್ಯಾಕಿಂಗ್ ಕರೆಕ್ಟಾಗಿ ಮಾಡಿಲ್ಲ. ಓಕೆ, ಫೈನಲಿ 1 ಗಂಟೆಗೆ ಎತ್ಕೊಂಡಿದ್ದು ಆರ್ಡ್ರು. 1 ಗಂಟೆಗೆ ಎತ್ಕೊಂಡು ಇವಾಗ ಕೊಟ್ಟಿದ್ದೀನಿ. 3:30-4 ಗಂಟೆ ಆಯ್ತು ಇವಾಗ. ಬರಬೇಕಾದ್ರೆ ಡೆನ್ಸೋ ಒಂದು ಆರ್ಡ್ರ್ ಮಾಡ್ಕೊಂಡು ಊಬರಲ್ಲಿ ಒಂದು ಆರ್ಡ್ರ್ ಮಾಡ್ಕೊಂಡು ಬಂದಿದ್ದು, ಅದಕ್ಕೆ ಲೇಟ್ ಆಗಿದ್ದು. ಓಕೆ, ಫೈನಲಿ ಆರ್ಡ್ರ್ ಕೊಟ್ಟೆ. ನೆಕ್ಸ್ಟ್ ಒಂದು ಆರ್ಡ್ರ್ ಯಾವುದಾದ್ರೂ ಬೀಳುತ್ತೆ ಹಿಂಗೆ ಅಂತ ವೆಯ್ಟ್ ಮಾಡೋಣ. ಯಾವುದಾದ್ರೂ ಬಿದ್ಮೇಲೆ ನಿಮಗೆ ಸಿಗ್ತೀನಿ ರೀ. ಫೈನಲಿ ಮಾಡಿದ್ದಾಯಿತು ಆರ್ಡ್ರು. ಅದೇ ನೋಡಿರ್ತಾರೆ 4 ಗಂಟೆಗೆ ಒಂದು ಅದಾಯಿತು. ಅದು ಕೊಟ್ಟ ಮೇಲೆ ಒಂದು ಆರ್ಡ್ರು ಶೋ ಆಗಿಲ್ಲ, ಒಂದು ಆರ್ಡ್ರು ಬಂದಿಲ್ಲ. ಒಂದು 105 ರೂಪಾಯಿ 110 ರೂಪಾಯಿ ಎಷ್ಟೋ ಒಂದು ಬಂತು. ನಾನು ಪಿಕ್ ಮಾಡೋಕ್ಕೆ ಹೋಗಿಲ್ಲ, ಏನಕ್ಕೆ ಸುಮ್ಮನೆ ಅಂತ. ಆಮೇಲೆ ವೆಯ್ಟ್ ಮಾಡಿ ಒಂದು ಆರ್ಡ್ರು ಬಿದ್ದಿಲ್ಲ. ರ್ಯಾಪಿಡೋ ಊಬರ್ ಆದರೂ ಮಾಡೋಣ ಅಂದರೆ ಅದರಲ್ಲೂ ಒಂದು ಆರ್ಡ್ರು ಬಿದ್ದಿಲ್ಲ. ಅದಕ್ಕೆ ನೋಡಿದೆ. ನನಗೆ ಟೆನ್ಷನ್ ಆಗೋಯ್ತು, ಇದು ಮಾಡೋಕ್ಕಾಗಲ್ಲ ಒಂದು ಇಲ್ಲ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಮನೆಗೆ. ಚಾರ್ಜಿಂಗು ಸ್ವಲ್ಪ ಹಾಕ್ಕೊಂಡು ಹೈಪರ್ ಚಾರ್ಜಿಂಗು ಇಲ್ಲೇ ನಮ್ಮ ಏರಿಯಾದಲ್ಲೇ ಹೊಸದಾಗಿ ಮಾಡೋರೆ ಬೂಸ್ಟ್ ಚಾರ್ಜರು, ಅಲ್ಲಿ ಹಾಕ್ಕೊಂಡೆ. ಇವತ್ತು ನಾನು ಅರ್ನಿಂಗ್ ಮಾಡಿರೋದು ಎಷ್ಟು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಬೆಳಗ್ಗೆ ಒಂದು 180 ರೂಪಾಯಿ ಇಟ್ಕೊಳ್ಳಿ, ಅವನು ಅದೇ ಡ್ರಾಪ್ ಮಾಡೋದಲ್ಲ ಅದು. ಆಮೇಲೆ ಒಂದು ಆರ್ಡ್ರ್ ಬಂದ್ಬಿಟ್ಟು 350 ಇಟ್ಕೊಳ್ಳಿ, 350. ಆಮೇಲೆ ಬಂದ್ಬಿಟ್ಟು ಇದು ಅಂಕಲ್ ಡೆಲಿವರಲ್ಲಿ ಒಂದು 250. ಆಮೇಲೆ ಬಂದ್ಬಿಟ್ಟು ಪೋಟರಲ್ಲಿ ಇನ್ನೊಂದು ಅಕೌಂಟ್ರಲ್ಲಿ ಒಂದು 250 ರೂಪಾಯಿ. ಇದು ಅಂಕಲ್ ಡೆಲಿವರಲ್ಲಿ, ಇದು ಪೋಟರಲ್ಲಿ, ಇದು ಊಬರಲ್ಲಿ ಎಲ್ಲ ಸೇರಿ ಆಲ್ಮೋಸ್ಟ್ 1080 ಆಯಿತು. ಆಲ್ಮೋಸ್ಟ್ ಏನು ಪೋಟರಲ್ಲಿ ಒಂದು 3 ಆರ್ಡ್ರ್ ಮಾಡಿದೆ, ಮಿಕ್ಕಿದ್ದು ಊಬರಲ್ಲಿ ಒಂದು ಆರ್ಡ್ರು. ಎಲ್ಲ ಆಲ್ಮೋಸ್ಟು 1080 ರುಪೀಸ್ ಆಯಿತು. ಇವತ್ತು ಅರ್ನಿಂಗು 1080 ರುಪೀಸು. ಅಂದರೆ ಯಾವುದಿನ್ನು ಆರ್ಡ್ರ್ ಬಿದ್ದಿಲ್ಲ ಗುರು. ಮಾಡೋಣ ಅಂತಿತ್ತು ಮೈಂಡಲ್ಲಿ, ಬಟ್ ಅಂದರೆ ಯಾವುದು ಆರ್ಡ್ರ್ ಬಿದ್ದಿಲ್ಲ. ಅದಕ್ಕೆ ಇನ್ನು ಮಾಡೋಕ್ಕೂ ಹೋಗಿಲ್ಲ ನಾನು. ನೋಡಿರ್ತೀರ ಈ ವಿಡಿಯೋ ಇಲ್ಲಿಗೆ ಇಷ್ಟೇ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಂಗೆ ಕ್ಲೋಸ್ಲಿ 5K ಐತಲ್ಲ, ಬೇಗ 5K ಮಾಡಿಬಿಡಿ. ಗಿವ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಹೆಂಗನಿಸ್ತು ಏನಂತ ಒಂದು ಕಮೆಂಟ್ ಹಾಕಿ. ನೀವೆಷ್ಟು ಅರ್ನಿಂಗ್ ಮಾಡ್ತೀರಾ ಏನಂತ. ಅಲ್ಲೇ ಡೇ 4 ವಿಡಿಯೋ ಮಾಡೋಣ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.